ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತುಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಅಗ್ನಿಮೂಲೆ ಬೆಳೆದ್ರೆ ಒಳ್ಳೆಯದಾ ಕೆಟ್ಟದ್ದಾ, ಅಗ್ನಿಮೂಲೆಯಲ್ಲಿ ಯುಟಿಲಿಟಿಯನ್ನು ಮಾಡ್ಕೋಬೋದಾ, ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೆಲ್ ಬಟನ್ ಪ್ರೆಸ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗ ಮಾಡಿ. ಅದರ ಜೊತೆಗೆ ಒಂದಷ್ಟು ಒಳ್ಳೆ ಮಾಹಿತಿನ 10 ಜನಕ್ಕೆ ಶೇರ್ ಮಾಡೋದ್ರಿಂದ ಕೂಡ ಒಳ್ಳೆಯದಾಗತ್ತೆ. ಶೇರ್ ಮಾಡಿ. ನೋಡಿ, ಒಂದು ನಿವೇಶನವನ್ನು ಖರೀದಿ ಮಾಡುವಾಗ ನೋಡಿ, ಇದು ಪೂರ್ವ, ಇದು ಅಗ್ನಿಮೂಲೆ, ಅಂದರೆ ಇದು ಪೂರ್ವ ಅಗ್ನಿ, ಅಂದರೆ ಪೂರ್ವಾಗ್ನೇಯ ಅಂತ ಕರಿತೀವಿ. ನೋಡಿ, ಯಾವುದೇ ಕಾರಣಕ್ಕೂ ಸೈಟು ಈ ಥರ ಬೆಳಿಬಾರ್ದು. ಯಾಕೆ ಅಂದರೆ ಪೂರ್ವಾಗ್ನೇಯ ಸೈಟ್ ಇದೆಯಲ್ಲ, ಇದನ್ನು ನಾವು ಶಕ್ತಿಯ ಕ್ಷೇತ್ರ ಅಂತ ಕರಿತೀವಿ, ಆಕ್ಟಿವ್ ಕ್ಷೇತ್ರ ಅಂತ ಕರಿತೀವಿ. ಹೆಣ್ಣು ಮಕ್ಕಳ ಕ್ಷೇತ್ರ ಅಂದರೆ ಅತ್ತೆ, ಸೊಸೆ, ದೊಡ್ಡ ಮಗಳು, ಮನೆ ಹೆಣ್ಣು ಮಕ್ಕಳು, ಇವರೆಲ್ಲರಿಗೂ ಈ ದಿಕ್ಕು ಭಾಳ ಮುಖ್ಯ. ಗಂಡು ಮಕ್ಕಳಿಗೂ ಆಗುತ್ತೆ, ಏನಂದರೆ ಬೇಗ ಮದುವೆ ಆಗಲ್ಲ ಈ ಥರ ಎಕ್ಸ್ಟೆಂಡ್ ಆಗಿಬಿಟ್ರೆ, ಅಥವಾ ಸಂತಾನ ದೋಷಗಳು ಬರುತ್ತೆ, ಅಥವಾ ಬೇಗ ಡೈವರ್ಸ್ ಆಗ್ಬೋದು. ಹೆಣ್ಮಕ್ಳು ಹೊಂದಾಣಿಕೆ ಮಾಡ್ಕೊಳ್ಳದೆ ಗಂಡನ ಮನೆಯಿಂದ ವಾಪಸ್ ಬರುವಂಥದ್ದು, ಅಥವಾ ಈ ರೀತಿ ಗೃಹ ನಿವೇಶನವನ್ನು ಖರೀದಿ ಮಾಡಿದ ಮೇಲೆ ಸಿಕ್ಕಾಬಟ್ಟೆ ಫೈನಾನ್ಷಿಯಲಿ ಪ್ರಾಬ್ಲಮ್, ಸಾಲಬಾಧೆ, ಲಿಟಿಗೇಷನ್ಸು, ಸುಮ್ಮನೆ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಮನೆ ಹೆಣ್ಣು ಮಕ್ಕಳಿಗೆ ಆಸ್ಪತ್ರೆಗೆ ಖರ್ಚು ಮಾಡಬೇಕು, ಈ ಮನೆಗೆ ಬಂದ ಮೇಲೆ ನೆಮ್ಮದಿ ಇಲ್ಲ, ಈ ಥರ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಅದರಿಂದ ಯಾವುದೇ ಕಾರಣಕ್ಕೂ ಈ ಅಗ್ನಿಮೂಲೆ ಬೆಳಿಬಾರ್ದು. ಅಕಸ್ಮಾತ್ ಈ ರೀತಿ ಅಗ್ನಿಮೂಲೆ ಬೆಳೆದಿರುವಂಥ ಸೈಟನ್ನು ತಗೊಂಡಿದ್ರೆ ಈ ರೀತಿಯಾಗಿ ಫಸ್ಟು ಒಂದು ಡಮ್ಮಿ ಬೇಸ್ಮೆಂಟ್ ಹಾಕ್ಬಿಡಿ, ಇದ್ರ ಒಳಗಡೆ ಗೃಹ ನಿರ್ಮಾಣವನ್ನು ಮಾಡಿ. ಇಲ್ಲ ನಮ್ಗೆ ಹಾಕೋಕ್ಕಾಗ್ತಾ ಇಲ್ಲ ಗುರುಳೆ, ಕಾಂಪೌಂಡ್ ಹಾಕ್ಬಿಟ್ಟಿದ್ದೀವಿ ಅಂದರೆ ಈ ರೀತಿಯಾಗಿ ಪಿರಮಿಡ್ಗಳನ್ನು ಹಾಕಿ. ಈ ಪಿರಮಿಡ್ಗಳನ್ನು ಹಾಕಿದಾಗ ಇಲ್ಲೊಂದು ವರ್ಚುವಲ್ ವಾಲ್ ಕ್ರಿಯೇಟ್ ಆಗುತ್ತೆ, ಇಲ್ಲಿ ಬರ್ತಾ ಇರುವಂಥ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಈ ರೀತಿಯಾಗಿ ನೀವು ಗೃಹ ನಿರ್ಮಾಣವನ್ನು ಮಾಡ್ಕೋಬೇಕಾಗ್ತದೆ. ಎರಡನೇದಾಗಿ, ಆಗಲೇ ಪೂರ್ವ ಆಗ್ನೇಯ ಬೆಳೆದಿತ್ತು, ಇಲ್ಲಿ ದಕ್ಷಿಣ ಆಗ್ನೇಯ ಬೆಳೆದಿದೆ. ನೋಡಿ, ಇದು ಚೌಕಾಕಾರ ಇದೆ. ಈ ರೀತಿ ಕೂಡ ನೀವು ನಿವೇಶನವನ್ನು ಬೆಳೆಸಬಾರ್ದು. ಸೇಮ್ ಹೆಣ್ಣು ಮಕ್ಕಳಿಗೆ ತೊಂದರೆ, ಸಂತಾನದ ದೋಷ, ಅಬಾಷನ್ಸು, ಕ್ಯಾನ್ಸರ್ ಆಗುವಂಥದ್ದು, ಸ್ಟ್ರೆಸ್ ಆಗುವಂಥದ್ದು, ಅನಾರೋಗ್ಯ ಆಗುವಂಥದ್ದು, ಈ ಥರ ಅನೇಕ ಸಮಸ್ಯೆಗಳನ್ನು, ಕಿಡ್ನಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಅನುಭವಿಸುವಂಥದ್ದು, ಮನೆ ಹೆಣ್ಣು ಮಕ್ಕಳು ಒಟ್ಟಿನಲ್ಲಿ ನೆಮ್ಮದಿಯಾಗಿರಲ್ಲ, ಫೈನಾನ್ಷಿಯಲಿ ಪ್ರಾಬ್ಲಮ್ಸ್, IT ರೈಡ್ ಆಗುವಂಥದ್ದು, ಈ ಥರ ಏನಾದರೂ ಒಂದು ಪ್ರಾಬ್ಲಮ್ಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಎಚ್ಚರ ವಹಿಸಿ. ಜೊತೆಗೆ ನೀವು ಇನ್ನೊಂದು ಏನು ಮಾಡಿಬಿಡ್ತೀರಾ ಅಂದರೆ, ನಿವೇಶನ ಕರೆಕ್ಟಾಗಿದೆಯಪ್ಪ, ಚೌಕಾಕಾರವಾಗೇ ಇದೆ ನಿವೇಶನ, ಅಗ್ನಿಮೂಲೆ ಬೆಳೆಸ್ಕೊಂಡ್ರಿ ಹಿಂಗೆ, ಅದು ಕೆಳಗೋ ಮೇಲೋ ಒಂದು ಟಾಯ್ಲೆಟ್ ಮಾಡ್ಕೊಳಕೋ ಅಥವಾ ಯುಟಿಲಿಟಿ ಮಾಡ್ಕೊಳಕೋ ಈ ಥರ ಬೆಳೆಸ್ಕೊಂಡ್ರಿ. ಈ ಥರ ಮಾಡಬಾರ್ದು. ಅಕಸ್ಮಾತ್ ಬಿಲ್ಟಪ್ ಏರಿಯಾ ಈ ಥರ ಬೆಳೆಸ್ಕೊಬಿಟ್ಟಿದ್ರೆ ನೀವು ಮನೆ ಒಳಭಾಗದಲ್ಲಿ ಇದನ್ನು ಚೌಕಾಕಾರ ಮಾಡೋಕ್ಕೆ ಇಲ್ಲೊಂದು ಪೈರಾ ಬ್ಯಾಂಡ್ ಹಾಕ್ಕೋಬೇಕು. ಇಲ್ಲಾಂದರೆ ಆ ಮನೆಗೆ ಹೋದ್ಮೇಲೆ ಅಥವಾ ಮನೇಲಿ ವಾಸ ಮಾಡೋರಿಗೆ ತುಂಬ ತೊಂದರೆ ಆಗುತ್ತೆ. ಇನ್ನೊಂದು ಥರ ಮಾಡ್ತೀರಾ ನೀವು. ಯಾವ ಥರ ಮಾಡ್ತೀರಾ? ಸೈಟ್ ಸರಿ ಇದೆ, ಯುಟಿಲಿಟಿ ಬೇಕು ಅಂದ್ಬಿಟ್ಟು ಹಿಂಗೆ ಬೆಳೆಸ್ತೀರಾ. ಇದು ಕೂಡ ರಾಂಗೆ. ಯಾವುದೇ ಕಾರಣಕ್ಕೂ ಅಗ್ನಿಮೂಲೆಯಲ್ಲಿ ಯುಟಿಲಿಟಿ ಬರಲೇಬಾರ್ದು. ಇವತ್ತು 99% ಮನೆಗಳಲ್ಲಿ ಯುಟಿಲಿಟಿಯನ್ನು ಮಾಡ್ಕೋತಾ ಇದ್ದೀರಾ ಸೌತ್ ಈಸ್ಟಲ್ಲಿ. ಯಾವುದೇ ಕಾರಣಕ್ಕೂ ಅಗ್ನಿಮೂಲೆಯಲ್ಲಿ ಅಗ್ನಿ ಇರಬೇಕು ಹೊರತು ಸಿಂಕ್ ಮಾಡ್ಕೊಳ್ಳೋದಾಗಲಿ ಯುಟಿಲಿಟಿ ಮಾಡ್ಕೊಳ್ಳೋದಾಗಲಿ ದಯವಿಟ್ಟು ಮಾಡ್ಕೋಬೇಡಿ. ಮತ್ತು ಯಾವುದೇ ಕಾರಣಕ್ಕೂ ಈ ರೀತಿ ಎಕ್ಸ್ಟೆಂಡ್ ಮಾಡಬೇಡಿ. ಎಕ್ಸ್ಟೆಂಡ್ ಇದ್ದರೆ ನೀವೇನು ಮಾಡಬೇಕು, ಇಲ್ಲೊಂದು ಪೈರಾ ಬ್ಯಾಂಡ್ ಹಾಕ್ಕೊಂಡು ಒಂದು ಪಿರಮಿಡ್ ಹಾಕೋಬೇಕಾಗ್ತದೆ ಈ ಸೆಂಟ್ರಲ್ಲಿ. ಅವಾಗ ಏನಾಗುತ್ತೆ, ಈ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಈ ಕಾರ್ನರ್, ಈ ಕಾರ್ನರ್, ಈ ಕಾರ್ನರ್, ಈ ಕಾರ್ನರು, ಸೆಂಟ್ರಲ್ಲಿ ಒಂದು ಪಿರಮಿಡ್ ಹಾಕ್ಕೊಳ್ಳೋದ್ರಿಂದ ಇದು ಚೌಕಾಕಾರ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಇದು ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ನಾನು ಯಾಕೆ ಈ ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಅಂತಂದರೆ, ಕೊನೆ ಪಕ್ಷ ಅಲ್ಲಿರುವಂಥ ಬಿಲ್ಟ್ ಮಾಡಿಬಿಟ್ಟಿದ್ದೀವಿ, ಕಟ್ಬಿಟ್ಟಿದ್ದೀವಿ, ಹೊಡಿಯೋಕ್ಕಾಗ್ತಾ ಇಲ್ಲ. ಅಲ್ಲಿರುವಂಥ ನೆಗೆಟಿವ್ನ ನಾನು ಕಮ್ಮಿ ಮಾಡಿಕೊಡ್ತಾ ಇದ್ದೀನಿ. ಅದರಿಂದ ಎಲ್ಲ ಒಳ್ಳೇದಾಗುತ್ತೆ ಅಂತ ಅಲ್ಲ, ಇಲ್ಲಿರುವಂಥ ಸಮಸ್ಯೆಗಳನ್ನು ಕಣ್ಣು ಕಾಣಿಸ್ತಾ ಇಲ್ಲ, ಬ್ಲರ್ ಆಗಿದೆ, ನಾವು ಕನ್ನಡಕ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ನೆಗೆಟಿವಿಟಿಯನ್ನು ಕಮ್ಮಿ ಮಾಡ್ಕೊಳ್ಳಿ. ಫಸ್ಟು ಯುಟಿಲಿಟಿ ಇದ್ದರೆ, ಎಕ್ಸ್ಟೆನ್ಷನ್ಸ್ ಇದ್ದರೆ ಫಸ್ಟು ಅದನ್ನು ಬಳಸೋದನ್ನು ಕಮ್ಮಿ ಮಾಡಿ, ನಿಮ್ಮ ಮನೆಯ ಅರ್ಧ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ, ಈ ರೀತಿ ಕರೆಕ್ಷನ್ಗಳನ್ನು ಮಾಡ್ಕೋಬೇಕು. ಅಂದರೆ ನಮ್ಮದು ಮನೆ ಕಟ್ಬಿಟ್ಟಿದ್ದೀವಿ ಗುರುಗಳೇ, ವಾಸ ಮಾಡ್ತಾ ಇದ್ದೀವಿ, ಒಡಿಯೋಕ್ಕಾಗಲ್ಲ,
ಹಾಗೆ ಕರೆಕ್ಷನ್ ಮಾಡಬೇಕು ಅಂದರೆ ತಾತ್ಕಾಲಿಕವಾಗಿ ಅಥವಾ ಅಲ್ಲಿರುವಂಥ ಪ್ರಾಬ್ಲಮ್ನ ಪರ್ಸೆಂಟೇಜು ಕಡಿಮೆ ಮಾಡ್ಕೊಳ್ಳೋಕೆ ಅವಕಾಶ ಖಂಡಿತವಾಗಿಯೂ ಇದೆ. ಆ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೊತೆಗೆ ಗುರುಗಳೇ, ನಿಮ್ಮ ಕಾರ್ಯಕ್ರಮ ನಮಗೆ ತುಂಬ ಇಷ್ಟ ಆಗಿದೆ ಅಂತ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಪರ್ಸ್ನಲ್ಲಾಗಿ ವಾಟ್ಸಪ್ ಮಾಡ್ತಾ ಇದ್ದೀರಾ. ಹಾಗಾದರೆ ನಿಮಗೂ ವಾಸ್ತು ಸಲಹೆ ಬೇಕು, ನಿಮ್ಮ ಮನೆಯ ವಾಸ್ತು ಕರೆಕ್ಷನ್ ಕೂಡ ತಿಳ್ಕೊಬೇಕು ಅಂದರೆ ಖಂಡಿತವಾಗಿಯೂ ನಮ್ಮನ್ನು ಭೇಟಿ ಮಾಡಿ, ಸಂಪರ್ಕ ಮಾಡಿ. ನಮ್ಮ ಕೈಲಾದಷ್ಟು ಶಾಸ್ತ್ರಜ್ಞಾನದ ಪರಿಧಿಯಲ್ಲಿ ನಿಮಗೆ ಸಲಹೆಯನ್ನು ನೋಡ್ತೇವೆ, ತಿಳಿಸ್ಕೊಡ್ತೇವೆ. ಜೊತೆಗೆ ಈ ವಾಸ್ತು ವಿಜ್ಞಾನವನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಇರುವಂತಹ ಎಲ್ಲ ಆಸಕ್ತರು, ಇಂಜಿನಿಯರ್ಸ್, ಆರ್ಕಿಟೆಕ್ಟ್ ಇರುವಂಥವರು, ಇಂಟೀರಿಯರ್ ಡಿಸೈನರ್ಸು, ಸ್ಟೂಡೆಂಟ್ಸು, ಕಂಟ್ರಾಕ್ಟರ್ಗಳು, ಸಿವಿಲ್ ಇಂಜಿನಿಯರ್ಸ್ ಎಲ್ಲರೂ ಕೂಡ ನಮ್ಮನ್ನು ಸಂಪರ್ಕ ಮಾಡಿ ಇದನ್ನು ನಮ್ಮ ಕೈಲಿ ಆದಷ್ಟು ಬಹಳ ವಿಶೇಷವಾಗಿ ಕಲಿಸ್ಕೊಡ್ತೀವಿ ಅಂತ ಹೇಳ್ತಾ, ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.